ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಕಾಯಿನ್ ಮಾಸ್ಟರ್ ಅಪ್ಲಿಕೇಶನ್ ನಲ್ಲಿ ನಾವು ಸ್ಟೋರಿ ವಿಡಿಯೋ ಹೇಗೆ ಕ್ರಿಯೇಟ್ ಮಾಡೋದು, ಅಕ್ಷರಗಳ ಮೂಲಕ ನಾವು ಸ್ಟೋರಿ ಹೇಳುವುದು, ಹೇಳಿದ್ರೆ ಅದು ವಿಡಿಯೋ ಆಗಿ ಹೇಗೆ ಕನ್ವರ್ಟ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಮಾಡಬೇಕಾಗಿರೋದಿಷ್ಟೇ, ಈ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಕೆಲವಷ್ಟು ನಮ್ಮ ಅಣ್ಣ ತಮ್ಮದವ್ರಿಗೆ ಗೊತ್ತಿರೋದಿಲ್ಲ. ಟೆಸ್ಟ್ ಏನಿದೆಪ್ಪ ಅಂದ್ರೆ ಸ್ಕೋರಲ್ ಆಗ್ತಾ ಆಗ್ತಾ ಮೇಲೆ ಹೋಗ್ತಾ ಇರುತ್ತೆ. ಹಾಗೆ ಅವರ ಧ್ವನಿ ವಾಯ್ಸ್ ಓವರ್ ಮಾಡಿಬಿಟ್ಟು ವಿಡಿಯೋನ ಮಾಡ್ಬೋದು. ಈ ತರ ಕೂಡ ಕೆಲವೊಂದಿಷ್ಟು ವಿಡಿಯೋ ಟ್ರೆಂಡಿಂಗ್ ಆಗ್ತಾ ಇದೆ. ಅವ್ರು ಯಾವ್ದಕ್ಕಾದ್ರೂ ಯೂಸ್ ಮಾಡ್ಕೊಳ್ಳಿ. ಆದ್ರೆ ಸ್ಟೋರಿ ಒಂದು ವಿಡಿಯೋನ ಹೇಗೆ ಕ್ರಿಯೇಟ್ ಮಾಡ್ತಾರೆ ಅನ್ನೋದು ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸುವ ಪ್ರಯತ್ನ ನಾನು ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ. ಸ್ನೇಹಿತರೆ, ನಾವು ಮೊದಲನೇದಾಗಿ ಕಾಯಿನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ ಕ್ರಿಯೇಟ್ ಅಂತ ಆಪ್ಷನ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಸ್ನೇಹಿತರೆ ಇಲ್ಲಿ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಈ ಥರ ಆಪ್ಷನ್ ಬರುತ್ತೆ. ನೀವು ಯಾವ ಒಂದು ರೆಸ್ಯೂವಲ್ಲಿ ವಿಡಿಯೋನ ಎಡಿಟಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ರ ಅಂತ ತೋರಿಸುತ್ತೆ. ನಾನಿವಾಗ ಯೂಟ್ಯೂಬ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಇದು 16:9 ಏನು ರೆಸ್ಯೂ ಏನಿದೆ ಅದ್ರ ಮೇಲೆ ನಾನು ಇರಲಿ ಅಂತ ಕ್ಲಿಕ್ನ ಮಾಡ್ತೀನಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಸ್ನೇಹಿತರೆ ಈ ಥರ ಏನಿದೆ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಕಾಯಿನ್ ಮಾಸ್ಟರ್ ಎಡಿಟಿಂಗ್ ಆ್ಯಪಲ್ಲಿ. ಇವಾಗ ನೀವೇನಿದೆಪ್ಪ ಅಂತಂದರೆ ಇವಾಗ ಒಂದು ಟೆಕ್ಸ್ಟ್, ಒಂದು ಅಕ್ಷರಗಳ ಒಂದು ಸ್ಟೋರಿ ಕ್ರಿಯೇಟ್ ಮಾಡಬೇಕಂತಂದರೆ ನಿಮಗೆ ಒಂದು ಬ್ಯಾಕ್ಗ್ರೌಂಡ್ ಬೇಕಾಗುತ್ತೆ. ನೀವು ಬ್ಯಾಕ್ಗ್ರೌಂಡ್ ಇಮೇಜ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದಾದ್ರೂ ಒಂದು ಬ್ಯಾಕ್ಗ್ರೌಂಡ್ನ ಚೂಸ್ ಮಾಡ್ಕೊಳ್ಳಿ. ಈ ಥರ ಈ ಕಲರ್ ಒಂದು ಬ್ಯಾಕ್ಗ್ರೌಂಡ್ ಚೂಸ್ ಮಾಡಿಕೊಂಡ ನಂತರ ನಿಮಗೇನಿದೆ ಇದೇ ಕಲರಲ್ಲಿ ಎಡಿಟಿಂಗ್ ಮಾಡಬೇಕಂತ ಏನಿಲ್ಲ. ಇವಾಗ ಮತ್ತೆ ನೀವೇನು ಮಾಡಬೇಕು, ಇದನ್ನು ಹೇಗೆ ಬೇಕಾಗೆ ಕಲರ್ ಚೇಂಜ್ ಮಾಡ್ಕೊಳ್ಬೋದು. ಸ್ನೇಹಿತರೆ, ಇಲ್ಲಿ ಮೂಲೆಯಲ್ಲಿ ರೈಟ್ ಸೈಡ್ಗೆ ಏನಿದೆ ಕಲರ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಇಷ್ಟವಾದ ಒಂದು ಕಲರ್ನ ಚಾಯ್ಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವಾಗ ನಾನು ಇಲ್ಲಿ ಈ ಒಂದು ಕಲರ್ನ ಚಾಯ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಈ ಥರ ಒಂದು ಕಲರ್ನ ಚಾಯ್ಸ್ ಮಾಡಿಕೊಂಡೆ ನಾನು. ಮಾಡಿಕೊಂಡ ನಂತರ ಸ್ನೇಹಿತರೆ ಇವಾಗ ಅಕ್ಷರಗಳನ್ನು ಇದು ಒಂದು ನಿಮಗೆ ಎಷ್ಟು ಒಂದು ಲೆಂತ್ ಬೇಕೋ ಅಷ್ಟು ಈ ಬ್ಯಾಕ್ಗ್ರೌಂಡ್ ಏನಿದೆ ಈ ಥರ ನೀವು ಲೆಂತ್ ಮಾಡ್ತಾ ಹೋಗಿ. 20 ಸೆಕೆಂಡ್ ಇಲ್ಲಿ ನೋಡಿ, ಇವಾಗ ಇಲ್ಲಿ 20 ಸೆಕೆಂಡ್ ಆಗಿದೆ. ನೀವು 1 ನಿಮಿಷ 2 ನಿಮಿಷವರೆಗೂ ನಿಮಗೆ ಎಷ್ಟು ಲೆಂತ್ ಬೇಕೋ ಆ ಥರ ಲೆಂತನ್ನೇ ನೀವು ಮಾಡ್ಕೊಳ್ಳಿ. 1 ನಿಮಿಷ, ನಾನು ಒಂದು 2 ನಿಮಿಷ ಈ ಒಂದು ಲೆಂತನ್ನ ಮಾಡಿಬಿಡ್ತೀನಿ ಒಂದೇ ಸರ್ತಿಗೆ. 2 ನಿಮಿಷ ಈ ಒಂದು ಲೇಯರ್ನ ಮಾಡಿದೆ ನಾನು, ಕಲರ್ ಲೇಯರ್ನ. ಇವಾಗ ನಾವು ಈ ಅಕ್ಷರನ ಹೇಗೆ ಇದ್ರ ಮೇಲೆ ನಾವು ಬರೆಯೋದಂತಂದರೆ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಲೇಯರ್ ಆಪ್ಷನ್ ಕಾಣಿಸ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಒಂದು ಟಿ ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸ್ನೇಹಿತರೆ ನೋಡಿ, ಇಲ್ಲಿ ಈ ಥರ ಒಂದು ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಕನ್ನಡದಲ್ಲಿ ನೀವು ಏನು ಬರಿಬೇಕಂದಿದ್ರೋ ಅದನ್ನು ಬರೀರಿ. ಇವಾಗ ನಾನು ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಬರ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ಇಲ್ಲಿ ಪೇಸ್ಟ್ ಮಾಡ್ತೀನಿ. ಸ್ನೇಹಿತರೆ, ನೀವು ಪೇಸ್ಟ್ ಮಾಡಿದಾಗ ಇದು ಅಕ್ಷರಗಳೇನಿದೆ ಲೆಂತ್ ಆಗಿರುತ್ತೆ. ಇವಾಗ ಲೆಂತ್ ಹೇಗಪ್ಪ ಆಗುತ್ತೆ ಅನ್ನೋದು ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ಇದನ್ನು ಓಕೆ ಮಾಡ್ತೀನಿ ನೋಡಿ. ಈ ಥರ ಫುಲ್ಲಾಗಿ ಲೆಂತ್ ಆಗಿರುತ್ತೆ. ಇದನ್ನು ನೀವು ಕಟ್ ಮಾಡಬೇಕಾಗುತ್ತೆ. ಇದನ್ನು ಕಟ್ ಮಾಡಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಅಡ್ಜಸ್ಟ್ ಮಾಡಿದ್ರೆ ಚೆನ್ನಾಗಾಗುತ್ತೆ ನೋಡಿ. ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ನಾವು ಅದು ಹೇಗಿತ್ತೋ ಅದೇ ಥರ ಹೋಗಿದ್ದೀವಿ. ಇವಾಗ ಇಲ್ಲಿಂದ ನೋಡಿ ಸ್ನೇಹಿತರೆ, ಒಂದು ಕಾಲದಲ್ಲಿ ಹಸಿವಿನಿಂದ ಸಾಗುವ ಒಂದು ಕಾಡಿನಲ್ಲಿ ಬಿರುಸು ಮತ್ತು ಸೆರದೆ ಹೊಂದಿರುವ ಒಂದು ಶ್ರೇಷ್ಠ ಅಜ್ಜಿಯ ಮನೆಯು ನೆಲೆಸಿತ್ತು. ಈ ಥರ ಒಂದು ಸ್ಟೋರಿ ಇದೆ ಅಂದ್ಕೊಳ್ಳಿ ಸ್ನೇಹಿತರೆ. ಇವಾಗ ಇದನ್ನು ನಾವು ಸ್ವಲ್ಪ ನಾವು ಕಟ್ ಮಾಡ್ಕೊಳ್ಬೇಕು. ಏನಪ್ಪ ಅಂತಂದರೆ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿಂದ ನಾವು ಈ ಥರ ಮಧ್ಯದಲ್ಲಿ ಅಕ್ಷರನ ಟಿಕ್ ಮಾಡಿಬಿಟ್ಟು ಇವಾಗ ಇಲ್ಲಿ ಇಂಟರ್ ಮಾಡಬೇಕು. ಇಂಟರ್ ಮಾಡಿದ್ರೆ ಈ ಥರ ಸಣ್ಣದಾಗಿ ಆಗುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಇಂಟರ್ ಮಾಡ್ಕೊಂಡು ಹೋಗಬೇಕು. ನಾನು ಮಾಡ್ತೀನಿ ನೋಡಿ ಅದೇ ಥರ. ಈ ಥರ ಮಾಡಿಕೊಂಡ ನಂತರ ಸ್ನೇಹಿತರೆ ನೀವು ಇಲ್ಲಿ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೋಡಿ. ಈ ಥರ ಆಗುತ್ತೆ ನಿಮಗೆ, ಈ ಥರ ಆಗುತ್ತೆ. ನೀವು ಇಲ್ಲಿ ಇನ್ನೂ ಸ್ವಲ್ಪ ಸ್ಕ್ರೀನ್ ಫುಲ್ಲಾಗಿ ನೀವು ಕವರ್ ಮಾಡಬೇಕಂತಂದರೆ, ನೀವು ದೊಡ್ಡದಾಗಿ ಮಾಡ್ಬೇಕಂದ್ರೆ ಈ ಥರ ಮಾಡ್ಕೊಳ್ಬೋದು. ಈ ಥರ ಮಾಡಿದ್ರಲ್ವ ಸ್ನೇಹಿತರೆ. ಇವಾಗ ನೀವು ಇಲ್ಲಿ ಕೆಳಗಡೆ ಏನು ಮಾಡ್ಬೇಕಂತಂದರೆ, ಇಲ್ಲಿ ಅರಿಶಿಣ ಒಂದು ಟೆಕ್ಸ್ಟ್ ಒಂದು ಇಮೇಜ್ ಇದೆ ಅಂದ್ಕೊಳ್ಳಿ, ಲೇಯರ್ ಇದೆಯಲ್ಲ
ಈ ಲೇಯರ್ನ ಇಲ್ಲಿ 20 ಸೆಕೆಂಡ್ವರೆಗೂ ನೀವು ಲೆಂತ್ನ ಮಾಡಬೇಕು, ಯಾಕಂದರೆ ಅದು ಸ್ಲೋ ಆಗಿ ಮೇಲೆ ಹೋಗ್ಬೇಕಲ್ಲ. ಇವಾಗ ನೀವೇನು ಮಾಡ್ಬೇಕಂತಂದರೆ ಇವಾಗ ಈ ಅಕ್ಷರಗಳನ್ನು ಈ ಥರ ನೀವು ಕೆಳಗಡೆ ಏನಿದೆಪ್ಪ ಅಂತಂದರೆ ಕೆಳಗೆ ಈ ಥರ ಇಲ್ಲಿ ನಿಲ್ಲಿಸ್ಬಿಡ್ಬೇಕು. ನಿಲ್ಲಿಸಿದ ನಂತರ ಸ್ನೇಹಿತರೆ ಸ್ವಲ್ಪ ಇಲ್ಲಿ ಮೂವ್ ಮಾಡಿದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಏನಿದೆಪ್ಪ ಅಂದರೆ ಒಂದು ಪ್ಲಸ್ ಐಕನ್ ಕಾಣಿಸುತ್ತೆ, ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸ್ನೇಹಿತರೆ ಇಲ್ಲಿ ಲಾಸ್ಟಲ್ಲಿ ಏನಿದೆಪ್ಪ ಅಂತಂದರೆ ಇಲ್ಲಿ ನೀವು ಇಲ್ಲೊಂದು ಸರ್ತಿ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಒಂದು ಅಕ್ಷರನ ನೀವು ಯಾವ ಕಡೆಯಿಂದ ಯಾವ ಕಡೆ ಕಳಿಸ್ತೀರ ಅನ್ನೋ ಸ್ಟ್ರೈಟಾಗಿ ಏನಿದೆಪ್ಪ ಅಂತಂದರೆ ಇಲ್ಲಿ ಮೇಲೆ ಎತ್ತಿ ಇಷ್ಟನ್ನ ಬಿಟ್ಟು ಬಿಡಿ. ಬಿಟ್ಟ ನಂತರ ನೋಡಿ ಸ್ನೇಹಿತರೆ ಇವಾಗ ಹೇಗೆ ಆಗಿದೆ ಅನ್ನೋದನ್ನು ನೋಡ್ತೀನಿ ನೋಡಿ. ಈ ಥರ ನಿಮ್ಮ ಅಕ್ಷರಗಳು ಏನಿದೆಪ್ಪ ಅಂತಂದರೆ ಮೇಲೆ ಮೂವ್ ಆಗ್ತಾ ಇರುತ್ತೆ ನೋಡಿ. ನೀವು ಇಲ್ಲಿಂದ ಏನಿದೆಪ್ಪ ಅಂದರೆ ಇಲ್ಲಿ ವಾಯ್ಸ್ ಓವರ್ ಕೂಡ ಮಾಡ್ಬೋದು. ಇಲ್ಲಿ ಮೈಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸ್ನೇಹಿತರೆ ಇವಾಗ ನೋಡಿ ಇದು ಒಂದು ಇಮೇಜ್ ಇಲ್ಲಿಗೆ ಮುಗಿದೋಯ್ತು ಅಂದ್ಕೊಳ್ಳಿ. ಇವಾಗ ಇನ್ನೊಂದು ನೀವು ಇಮೇಜ್ನ ಇದೇ ಥರ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ನೀವು ಇದು ಮೇಲೆ ಹೋಗ್ತಿರೋ ಅಕ್ಷರದಲ್ಲಿ ಇವಾಗ ಮತ್ತು ಅದೇ ಥರ ಮಾಡಬೇಕು. ಇವಾಗ ಇಲ್ಲಿ ನೋಡಿ, ಇವಾಗ ನಾನು ನಿಮಗೆ ಆಲ್ರೆಡಿ ಇನ್ನೊಂದು ಮಾಡ್ತೀನಿ, ಇದೇ ಡೂಪ್ಲಿಕೇಟ್ ಮಾಡ್ಕೊಂಡು ತೋರಿಸ್ತೀನಿ. ಇವಾಗ 2 ಇದೆ ಅಂದ್ಕೊಳ್ಳಿ. ಇವಾಗ ಇಲ್ಲಿ ಹೋಗ್ತಾ ಇದೆ, ಮೇಲೆ ಹೋಗ್ತಾ ಇದೆ, ಇಷ್ಟು ಮೇಲೆ ಹೋಗ್ತಾ ಇದೆ ಅಂದ್ಕೊಳ್ಳಿ. ಇವಾಗ ಇದನ್ನು ನಾನು ಕೆಳಗಡೆ ಏನಿದೆಪ್ಪ ಅಂತಂದರೆ ಈ ಥರ ಇದು ಅಡ್ಜಸ್ಟ್ ಮಾಡ್ತೀನಿ. ಜಾಸ್ತಿ ಗ್ಯಾಪ್ ಇರಬಾರ್ದು, ಆ ಥರ ನೋಡ್ಕೊಳ್ಳಿ. ನೋಡಿ ಸ್ನೇಹಿತರೆ ಇವಾಗ ಪ್ಲೇ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ಥರ ಆಗುತ್ತೆ ಅಂತ ನೋಡಿ. ಈ ಥರ ಹಿಂಗೆ ಸ್ಲೋ ಆಗಿ ಹೋಗ್ತಾ ಇರುತ್ತೆ. ಒಂದು ಕಾಲದಲ್ಲಿ ಹಸಿವಿನಿಂದ ಸಾಗುವ ಒಂದು ಕಾಡಿನಲ್ಲಿ ಬಿರುಸು ಮತ್ತು ಸೆರೆದೆ ಹೊಂದಿರುವ ಒಂದು ಶ್ರೇಷ್ಠ ಅಜ್ಜಿಯ ಮನೆ ನೆಲೆಸಿತ್ತು. ಈ ಥರ ಹೋಯ್ತು ನೋಡಿ. ಇಲ್ಲಿ ಕೆಳಗಡೆ ಅದೇ ಥರ ಮತ್ತೆ ಏನಿದೆ, ನೀವು ಮತ್ತೊಂದು ಇಮೇಜ್ ಹಾಕಿದಾಗ ಈ ಥರ ಗ್ಯಾಪ್ ಕೊಟ್ಬಿಟ್ಟು ನೀವು ಅದಕ್ಕೆ ಅಡ್ಜಸ್ಟ್ ಮಾಡಬೇಕು. ಇಲ್ಲಿ ಸ್ಟೋರಿನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಇಷ್ಟೇ ಸ್ನೇಹಿತರೆ, ಇದು ಸಿಂಪಲಾಗಿ ಈ ಥರ ಇದೆ. ನಿಮ್ಮ ಸ್ಟೋರಿ ಮುಗಿದ ನಂತರ ಸ್ನೇಹಿತರೆ ಇದೇ ಥರ ನೀವು ಮೇಲ್ಗಡೆ ಲೇಯರ್ನ ಸ್ಟೋರಿ ಮುಗಿದ ನಂತರ ಏನಿದೆಪ್ಪ ಅಂದರೆ ನೀವು ಮೇಲೆ ಕಳಿಸಲು ನಾನು ಹೇಳ್ತಿದ್ದೀನಲ್ಲ, ನಿಮಗೆ ಏನಿದೆಪ್ಪ ಅಂದರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಏನಿದೆ ಒಂದು ಪ್ಲಸ್ ಐಕನ್ ಸಿಗುತ್ತಲ್ಲ, ಇಲ್ಲಿ ನಾನೇನು ಇಲ್ಲಿ ಕೆಂಪಗಾಗಿ ಒಂದು ಆ ಕಡೆ ಒಂದು ಈ ಕಡೆ ಒಂದು ಚುಕ್ಕೆ ಇದೆ ನೋಡಿ, ಅದನ್ನು ಸ್ವಲ್ಪ ನೀವು ಎಡಿಟಿಂಗಲ್ಲಿ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಕಲೀರಿ, ಆವಾಗ ಈಜಿ ಆಗುತ್ತೆ. ಇದನ್ನು ಎಕ್ಸ್ಪೋರ್ಟ್ ಮಾಡೋದೇನಪ್ಪ ಅಂದರೆ ಇಲ್ಲಿ ರೈಟ್ ಸೈಡ್ ಮೂಲೆಯಲ್ಲಿ ಮೇಲ್ಗಡೆ ಅದು ಒಂದು ಏರ್ ಬಟನ್ ಒಂದು ಕಾಣಿಸುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದ ನಿಮ್ಮ ಒಂದು ವಿಡಿಯೋ ಏನಿದೆ ಸೇವ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ವಿಡಿಯೋ ಏನಿದೆಪ್ಪ ಅಂದರೆ ಸೇವ್ ಆಗುತ್ತೆ ನೋಡಿ, ಇಲ್ಲಿಂದ ಸೇವ್ ಆಗುತ್ತೆ. ಇದಿಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ, ಜೈ ಹಿಂದ್, ವಂದೇ ಮಾತರಂ.